ವಿಶು ಅನ್ನುವಂಥ ಯುವಕ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಂಥ ಕೇಸಿಗೆ ಸಂಬಂಧಿಸಿದಂತೆ ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಕಳೆದ 2 ದಿನಗಳಿಂದ ಆರೋಗ್ಯ ಸಮಸ್ಯೆ ಇತ್ತು ಆ ಯುವಕನಿಗೆ. ಮನೆಯಲ್ಲೇ ಇದ್ದ ಅನ್ನೋದು ವಿಶು ಅನ್ನುವಂಥ ಯುವಕ ತನ್ನ ರೂಮಲ್ಲೇ ಒಬ್ಬನೇ ಕಾಲ ಕಳೀತಾ ಇದ್ದಂತೆ. ಹೀಗಾಗಿ ರೂಮ್ನಿಂದ ಹೊರಬರುವಂತೆ ತಾಯಿ ಬೈದಿದ್ರಂತೆ. ಯಾವಾಗಲೂ ರೂಮ್ನಲ್ಲೇ ಇರ್ತೀಯಾ, ಹೊರಗೆ ಬಾ ಅಂತ ಹೇಳಿದರು. ರೂಮ್ನಿಂದ ಹೊರಬಂದು ಸಾರಿ ಮಮ್ಮಿ ಅಂತ ಹೇಳ್ಕೊಂಡಿದ್ದಂತೆ. ತಾಯಿ ಬೈದಿದ್ದಕ್ಕೇನಾದರೂ ಆತ್ಮಹತ್ಯೆಗೆ ಶರಣಾದ್ನ ಅನ್ನೋ ಪ್ರಶ್ನೆ. ಪೀಣ್ಯ ಸ್ಟೇಷನ್ ಲಿಮಿಟಲ್ಲಿ ಈ ಘಟನೆ ನಡೆದಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಅಂದರೆ ತಾಯಿಯ ಬೈಗುಳ ಅಥವಾ ತಾಯಿ ಬುದ್ಧಿ ಹೇಳಿದ್ದೇ ತಪ್ಪಾಗಿದೆ ಹಂಗಿದ್ರೆ? ರಕ್ಷತ್, ಈಗ ನಮಗೆ ಸಿಕ್ತಿರುವಂಥ ಮಾಹಿತಿ ಪ್ರಕಾರವಾಗಿ ಅದೇ ಒಂದು ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋ ಒಂದು ಅನುಮಾನ ಪೊಲೀಸರಿಗೂ ಕೂಡ ಈಗ ಮೂಡಿರುವಂಥದ್ದು. ಯಾಕಂದರೆ ಈಗಾಗಲೇ ಅವರ ಪೋಷಕರನ್ನು ಕೂಡ, ಅಂದರೆ ವಿಶು ತಂದೆ ತಾಯಿ ಇಬ್ಬರ ಒಂದು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಅವರು ಕೂಡ ಮೊದಲಿಗೆ ಏನಾಯಿತು ಘಟನೆ ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಆತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುನ್ನ ಇವರು 6:30 ಸುಮಾರಿಗೆ ಆತ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ. 6 ಗಂಟೆ ಸುಮಾರಿಗೆ ಚಿಕ್ಕಬಿದರಕಲ್ಲಿಗೆ ವಿಶು ಅವರ ತಂದೆ ತಾಯಿ ಇಬ್ಬರು ಕೂಡ ಅಂಗಡಿಗೆ ತೆರಳಿರ್ತಾರೆ. ಅಂದರೆ ಕೆಲವೊಂದು ಸಾಮಗ್ರಿಗಳನ್ನು ತರಬೇಕು ಅಂತೇಳಿ ಅಂಗಡಿಗೆ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ಆತನನ್ನು ಕೂಡ ಕರೀತಾರೆ, ಬಾ ಅಂತೇಳಿ. ಆದರೆ ಆತ ಬರೋದಿಲ್ಲ. ಹಾಗಾಗಿ ತಂದೆ ತಾಯಿ ಇಬ್ಬರೇ ಅಲ್ಲಿಗೆ ತೆರಳಿರ್ತಾರೆ. ಅಂಗಡಿಗೆ ತೆರಳಿ ಯಾವಾಗ ಪರ್ಚೇಸ್ ಮಾಡ್ತಾ ಇರ್ತಾರೋ ಈ ಸಂದರ್ಭದಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ಅದು ವಿಶು ಕಡೆಯಿಂದ ಫೋನ್ ಕಾಲ್ ಬಂದಂಥ ಸಂದರ್ಭದಲ್ಲಿ ಆತ, ಅಮ್ಮ ನನ್ನನ್ನು ಕ್ಷಮಿಸ್ಬಿಡು, ನಾನು ಇನ್ಮೇಲಿಂದ ಕಾಲೇಜ್ಗೆ ಹೋಗೋದಿಲ್ಲ ಅಂಥೇಳಿ ಫೋನನ್ನು ಕಟ್ ಮಾಡ್ತಾನೆ. ಸಾರಿಯನ್ನು ಕೂಡ ಕೇಳ್ತಾನೆ. ಇದೇ ಒಂದು ಸಾರಿಯನ್ನು ತಂದೆ ತಾಯಿ ಇಬ್ಬರು ಕೂಡ, ಅಂದರೆ ವಿಶು ಅವರ ಪೋಷಕರು ಮನೆಯಿಂದ ತೆರಳುವ ಮುನ್ನ ಒಂದು ಬಾರಿ ಸಾರಿಯನ್ನು ಕೇಳಿರ್ತಾನೆ. ಅಂದರೆ ಯಾವಾಗಲೂ ರೂಮ್ನ ಒಳಗೆ ಕೂತ್ಕೊಳ್ತಾ ಇರ್ತಾನೆ ಅನ್ನೋ ಕಾರಣಕ್ಕಾಗಿ ವಿಶು ಅವರ ತಾಯಿ ಆತನನ್ನು ಹೊರಗೆ ಬಂದು ಕೂತ್ಕೋ ಅಂತೇಳಿ ಆತನಿಗೆ ಬೈದಿರ್ತಾರೆ. ಇದರಿಂದ ಆತ ಹೊರಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವರ ತಾಯಿಗೆ ಸಾರಿಯನ್ನು ಕೇಳಿರ್ತಾನೆ. ಅಂದರೆ ಇನ್ಮೇಲೆ ಈ ರೀತಿ ಮಾಡೋದಿಲ್ಲ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಕೇಳಿರ್ತಾನೆ. ಅದಾದ ಬಳಿಕ ಯಾವಾಗ ಅವರು ಪರ್ಚೇಸಿಂಗ್ಗೆ ಹೋಗ್ತಾರೋ ಆ ಸಂದರ್ಭದಲ್ಲೂ ಕೂಡ ಆತ ಕರೆ ಮಾಡಿ ಇದೇ ಮಾತನ್ನು ಹೇಳಿರ್ತಾನೆ. ಯಾವಾಗ ಆತ ಅದೇ ಮಾತನ್ನು ಹೇಳ್ತಾನೋ ಆಗ ಎಲ್ಲೋ ಒಂದು ಕಡೆ ಡೌಟ್ ಬರುತ್ತೆ. ಯಾವಾಗ ವಾಪಸ್ 9 ಗಂಟೆ ಸುಮಾರಿಗೆ ತಂದೆ ತಾಯಿ ಇಬ್ರು ಕೂಡ ಮನೆಗೆ ಬಂದಂಥ ಸಂದರ್ಭದಲ್ಲಿ ಈ ಕಂಪ್ಲೀಟ್ ಒಂದು ಸಿನಾರಿಯೋ ಹೊರಬರುತ್ತೆ. ಅಂದರೆ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಈಗ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ವಿಶು ಮೃತದೇಹ ಹೋಗಿದ್ದು, ಇನ್ನೇನು ಕೆಲವೇ ಕ್ಷಣದಲ್ಲಿ ಆ ಮೃತದೇಹವನ್ನ ಪೋಷಕರಿಗೆ ಹಸ್ತಾಂತರಿಸುವಂತ ಕೆಲಸವನ್ನ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಮಾಡಲಿದ್ದಾರೆ. ರಕ್ಷಿತ್, ಧನ್ಯವಾದ ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.